ರಾಯಬಾಗ್ ಸುದ್ದಿ. ಚಿಂಚಲಿಯಲ್ಲಿ ಶ್ರೀ ಮುರುಗಬಾಯಿ ದೇವಿ ದೇವಸ್ಥಾನದ ಕಳಸಾರೋಹಣ. ರಾಯಬಾಗ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಗ್ರಾಮದ ಮುರುಗಬಾಯಿ ತೋಟದಲ್ಲಿರುವ ಶ್ರೀ ಮುರುಗಬಾಯಿ ದೇವಿ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮವು ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲ ದಿನ ಬೆಳಿಗ್ಗೆ ಹಾಲಾಳದಿಂದ ಭವ್ಯ ಕುಂಭಮೇಳ ಮೆರವಣಿಗೆ ನಡೆಯಿತು. ನಂತರ ಪೂಜ್ಯರಿಂದ ಆಶೀರ್ವಚನ, ಸತ್ಕಾರ ಸಮಾರಂಭ ಹಾಗೂ ಭಕ್ತರಿಗೆ ಮಹಾಪ್ರಸಾದ ವಿತರಿಸಲಾಯಿತು. 2ನೇ ದಿನ ಶ್ರೀದೇವಿಯ ಮಹಾಪೂಜೆ, ಹೋಮ ಹವನ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀಗಳಿಗೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ದಾನಿಗಳಿಗೆ ಸತ್ಕಾರ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಾನಂದವಾಡಿಯ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ವಹಿಸಿದ್ದರು. ಭಕ್ತರಿಗೆ ಮಂಗಲ ಪ್ರವಚನ ನೀಡಿದರು. ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಆಶ್ರಮ, ಗುರುದೇವ ಆಶ್ರಮ, ಚಿಂಚಲೆಯ ಪರಮ ಪೂಜ್ಯ ಶ್ರೀ ಸಿದ್ದಪ್ರಸಾದ ಮಹಾಸ್ವಾಮಿಗಳು ಪ್ರವಚನ ನೀಡಿದರು. ನೇತಿಮನಿ ಧರ್ಮರ ಮಠದ ಪರಮ ಪೂಜ್ಯ ಶ್ರೀ ಮಹಾದೇವ ಸ್ವಾಮಿಗಳು ಸಹ ಸಾನ್ನಿಧ್ಯ ವಹಿಸಿದ್ದರು. ವೇದಿಕೆಯಲ್ಲಿ ಧೂಳಗೌಡ ಪಾಟೀಲ್, ಅಂಕುಶಣ್ಣ ಜಾಧವ್, ಶ್ರೀಪಾಲ್ ಖೋತ್, ಶಿವಾಜಿ ಸೌಂದಲ್ಗಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ವಿಯಾಗಲು ಶ್ರೀ ಕಲ್ಲಪ್ಪ ಖೋತ, ಸಿದ್ದಪ್ಪ ಹಾರುಗೇರಿ, ಮಾರುತಿ ಅರವಳ್ಳಿ, ಮಾಯಪ್ಪ ಖೋತ, ಯಲ್ಲಪ್ಪ ಹಾರುಗೇರಿ, ಬಬ್ಲು ಜಾಧವ್, ರವಿ ಸರ್ಗಾಮಿ, ಬಾಳು ಅಡಗಪ್ಪಾಡಿ, ಪರಶುರಾಮ್ ಪಾರುಗೇರಿ, ಲಕ್ಷ್ಮಣ್ ಅರವಳಿ, ಕಾಮು ಖೋತ ಸೇರಿದಂತೆ ಅನೇಕರು ಶ್ರಮಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು, ಹಿರಿಯರು, ಗ್ರಾಮಸ್ಥರು, ಮಹಿಳೆಯರು, ಮಕ್ಕಳು ಹಾಗೂ ಶಿಕ್ಷಕರು ಸೇರಿದಂತೆ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮುರುಗಬಾಯಿ ದೇವಿಯ ಕೃಪೆಗೆ ಪಾತ್ರರಾದರು. ವರದಿ ಭರತ್ ಮುರುಗುಂಡೆ, ಅಮರವಾಹಿನಿ ಕನ್ನಡ ನ್ಯೂಸ್, ರಾಯಬಾಗ್. ಚಿಂಚಲಿಯ ವೇದಾಂತ ಅವರಿಗೆ ತಮ್ಮೆಲ್ಲರ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೂಮಾಲೆ ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳುವ ಕಾರ್ಯಕ್ರಮವಾಗಿ ವೇದಿಕೆ ಮೇಲೆ ನಮ್ಮೂರಿನ ಹಿರಿಯ ಬಯಸ್ಕೊಳ್ತಾ ಇದ್ದೀನಿ. ಆ ಮಾನ್ಯರಿಗೂ ಕೂಡ ಆಗಮಿಸಿ ಮತ್ತೊಮ್ಮೆ ಕಾರ್ಯಕ್ರಮ ತೊಡಗಿಕೊಂಡಿರುವಾಗ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದ ಪೂಜ್ಯ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು, ನಮ್ಮ ಭಾರತ ಹಿಂದೂ ಸನಾತನ ಧರ್ಮವನ್ನು ಉಳಿಸೋರು ಯಾರಿದ್ರು ತಾಯಿಯಿಂದ ಉಳಿಸ್ಯಾರ ಅಂತ ಹೇಳ್ತಿದ್ರು ಅವರು. ಹೌದಲ್ರಿ? ಮಕ್ಕಳಿಗೆ ಪೂಜಾನ ಕಲಿಸ್ತಾರೆ, ಮನೆಯೊಳಗೆ ಪಾಠ ಕಲಿಸ್ತಾರೆ, ಮಾತನಾಡೋದು ಕಲಿಸ್ತಾರೆ. ಇದು ಸಂಸ್ಕೃತಿ ನಮ್ಮದು. ಅದಕ್ಕೆ ಒಂದು ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ, ತಮಗೆ ಗೊತ್ತಿರಬೇಕು. ಗಾಂಧಾರಿ ಕಣ್ಣನ್ನು ಕಟ್ಕೋತಾಳ, ಗಂಡ ಧೃತರಾಷ್ಟ್ರ ಕುಡ್ಡಿರ್ತಾನೆ. ಆದ್ರೆ 101 ಮಂದಿ ಮಕ್ಕಳು, ಅವಕ್ಕೆ ಯಾವ ಸಂಸ್ಕಾರ ಇಲ್ಲ, ಏನಿಲ್ಲ, ಅನೀತಿ ಅಧರ್ಮಗಳನ್ನು ಮಾಡಕತ್ತರು. ಇದ್ರು ಎಲ್ಲ ಯುವಕರು ಇಲ್ಲಿ ಎಲ್ಲರೂ ಕೂಡಿಕೊಂಡು ಮಂದಿರವನ್ನು ಬಹಳ ಚೆನ್ನಾಗಿ ಕಟ್ಟಡ ಮಾಡಿ ಇವತ್ತ ಮಂದಿರದ ಕಳಸಾರೋಹಣ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ಮಾಡ್ತಾ ಇದ್ದೀರಿ. ಬಹುಶಃ ಒಂದು ಮನಿ ಪೂರ್ಣ ಯಾವಾಗ ಆಗ್ತದಪ್ಪ ಅಂತಂದ್ರೆ ಮನಿ ಮೇಲೊಂದು ಕುಂಬಿ ಕಟ್ಟದಾಗ ಮನಿ ಮುಗಿತು ಅಂತ ಹೇಳ್ತಾರೆ. ಪೂರ್ಣ ಯಾವಾಗ ಆಗ್ತದಪ್ಪ ಅಂತ ಕೇಳಿದ್ರೆ ಗರ್ಭಗುಡಿಯನ್ನು ಕಟ್ಟಿ ಒಳಗೆ ಮೂರ್ತಿ ಸ್ಥಾಪನೆ ಮಾಡಿ ಎಲ್ಲವನ್ನು ಆದ ಬಳಿಕ ಶಿಖರ ಕಟ್ಟಿ ಕಳಸಾರೋಹಣ ಆದ ಬಳಿಕ ಮಂದಿರ ಅವಾಗ ಪೂರ್ಣ ಆಗ್ತದೆ ವಿನಃ ಅಪೂರ್ಣ ಆಗುವುದಿಲ್ಲ ಅಂತ ನಮ್ಮ ಭಾರತೀಯ ಒಂದು ಪದ್ಧತಿ. ಪರಮ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಸಿದ್ದಪ್ರಸಾದ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮಾಧ್ಯಮಣಿ ಅವ್ರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾದಂತ ಚಿಂಚಲಿಯ
ಅಂಕದವರೇ ಹಾಗೂ ಈ ಭಾಗದ ಮುಖ್ಯಸ್ಥರಾದಂತ ಕಲ್ಲಪ್ಪಣ್ಣ ಖೋತ್ ಅವರೇ, ಅದೇ ರೀತಿ ಬಾಹುಬಲಿ ಹಂಡಿಗೆ ಅವರೇ ಹಾಗೂ ವೇದಿಕೆ ಮೇಲೆ ಆಶೀನರಾದಂತ ಎಲ್ಲ ಚಲನಿ ಗ್ರಾಮದ ಹಾಗೂ ಈ ಕಾರ್ಯಕ್ರಮ ಎಲ್ಲ ಅಕ್ಕ ತಂಗಿಯಂದ್ರೆ ಹಾಗೂ ಅಣ್ಣ ತಮ್ಮಂದಿರೆ, ಆರ್ಥಿಕ ಬಲ ಬೇರೆ ದೇಶದಾಗ ಒಂದ್ ಕಡೆ ಯುದ್ಧ ಚಾಲು ಆಯ್ತಂದ್ರೆ ನಮಗೆಲ್ಲ ಆರ್ಥಿಕ ಸಂಕಷ್ಟ ಚಾಲು ಆದಿ. ಈಗ ನೀವು ನೋಡ್ರಿ, ಈ ಅರಬ್ ಗಲ್ಫ್ ಕಂಟ್ರಿದಾಗೆಲ್ಲ ಯುದ್ಧ ಚಾಲು ಐತಿ, ಅಲ್ಲಿ ತಿನ್ನಾಕ್ ಕೂಡಿಲ್ಲ. ಅದ್ರಿಂದ ನಮಗೆ ಏನೂ ಫರಕ್ ಹಂಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಸನಾತನ ಧರ್ಮ, ದಾನ ಧರ್ಮ, ದೇವಸ್ಥಾನಗಳು ಇಲ್ಲಿ ಇರೋದ್ರಿಂದ ನಮಗೆ ಯಾವುದೋ ರೀತಿ ಹೊರತು ಬೀಳಂಗಿಲ್ಲ. ಬಹಳ ಅಂದ್ರೆ ಪೆಟ್ರೋಲ್ 5 ರೂಪಾಯಿ ಹೆಚ್ಚಾಗುವುದು, ಬೇಕಾದ್ರೆ 5 ರೂಪಾಯಿ ಕಡಿಮೆ ಆಗುವುದು. ಭಾವನೆ ಯಾರೆಲ್ಲ ಅದ ಅಂದ್ರೆ ನಮ್ಮ ಭಾರತೀಯರಲ್ಲಿ ಅದ. ಹಾಗಾಗಿ ಎಲ್ಲ ಕಡೆಗೂ ಕೂಡ ನಾವು ದೇವಸ್ಥಾನಗಳನ್ನು ನಾವು ಕಾಣುತ್ತಾ ಇರ್ತೇವೆ. ಒಂದು ಮಾತು, ದೇವರು ಎಲ್ಲದಾನ ಅಂತ ನಿಮಗೊಂದು ಪ್ರಶ್ನೆ ಕೇಳಿದ್ರೆ ಎಲ್ಲಿ ಹೇಳ್ತೀರಿ? ದೇವರು ಎಲ್ಲದಾನ ಯಾರು ಹೇಳ್ತೀರಿ? ದೇವ್ರು ಎಲ್ಲದಾನೋ? ಗುಡಿಯಾಗ ಅಷ್ಟ ದೇವ್ರದಾರೋ ಏನು ಎಲ್ಲ ಕಡೆಗೆ ದೇವ್ರದಾನೋ? ಎಲ್ಲ ಕಡೆಗೂ ದೇವರಿದ್ರೂ ಸಹಿತ ನಾವು ಯಾಕೆ ಗುಡಿಯೊಳಗನೆ ದೇವರನ್ನ ಕಾಣಬೇಕು ಅಂತಂದ್ರೆ, ಸೂರ್ಯ ಎಲ್ಲ ಕಡೆಗೆ ಅದಾನಿಲ್ಲ. ಸೂರ್ಯನ ಬೆಳಕು ಎಲ್ಲ ಕಡೆಗೂ ಕೂಡ ಇರ್ತದ. ಆದ್ರೆ ಆ ಸೂರ್ಯನ ಬೆಳಕಿನಿಂದ ಯಾವುದಕ್ಕೂ ಕೂಡ ಬಾಧಕ ಆಗೋದಿಲ್ಲ. ಆದ್ರೆ ಅದೇ ಒಂದು ರಾವ್ ಗಾಜಿನೊಳಗ ನಾವು ಆ ಸೂರ್ಯನ ಬೆಳಕನ್ನ ಹಿಡಿದ್ವಿ ಅಂತಂದ್ರೆ ಅದರಿಂದ ಬಂದಿರತಕ್ಕಂತಹ ಬೆಳಕು ಕೆಳಗೊಂದು ಹಾಳಿಯನ್ನ ಹಿಡಿದ್ರೆ ಆ ಹಾಳಿ ಏನಾಗುತ್ತದ? ಸುಡ್ತದಲ್ಲ, ಬೆಂಕಿ ಹತ್ತುತ್ತದೆ. ಹೇಗೋ ಹಾಗೆಯೇ ಇವತ್ತು ದೇವಸ್ಥಾನಗಳಲ್ಲಿ ನಿರಂತರವಾಗಿ ಇಲ್ಲಿ ಪೂಜೆಗಳು, ಪ್ರಾರ್ಥನೆಗಳು, ಮಂತ್ರಘೋಷಗಳು, ಭಜನೆಗಳು, ಹೋಮ ಹವನಾದಿಗಳು ನಿರಂತರವಾಗಿ ನಡೀತಾ ಇರುವುದರಿಂದ ಆ ದೇವಸ್ಥಾನದಲ್ಲಿ ಒಂದು ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿರ್ತದೆ.